ಮೇಲೆ ಕಂಟ್ರೋಲ್ ಆಗುತ್ತೆ ಸರ್. ಅವರು ಒಂಥರ ಟಾಸ್ಕ್ ಫೋರ್ಸ್ ಇದ್ದಾಗ ಒಂದು ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಿರ್ದಿಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಿರ್ತೀವಿ. ಒಟ್ಟಾರೆ ನಮಗೆ ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಇರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ. ಈಗಾಗಲೇ ಪ್ರತಿಯೊಬ್ಬ ಎಸ್ ಪಿಗೂ ಕೂಡ ನಾವು ನಿರ್ದಿಷ್ಟವಾದಂಥ ಆದೇಶಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಇದು ಕೂಡ ಇನ್ನೂ ಸ್ಟ್ರೆಂಥನ್ ಆಗಲಿ ಹಾಗೆ ಅಂತ. ನಕ್ಸಲ್ ನಿಗ್ರಹ ಪಡೆಯಿಂದ 56 ಜನ ಹುದ್ದೆಗಳನ್ನು ಇದೀಗ ವರ್ಗಾವಣೆ ಮಾಡಲಾಗಿದೆ ಸರ್. ಯಾವ ರೀತಿ? ಇಲ್ಲ, ಈಗ ANF-ನ ನಮ್ಮಲ್ಲಿ ನಕ್ಸಲ್ಸ್ಗಳು ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದೆ. ಆ ಸಂದರ್ಭದಲ್ಲಿ ANF-ಅನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆ ನಡೀತು. ಆದರೆ ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಸದ್ಯಕ್ಕೆ, ಅದನ್ನು ಸ್ಟ್ರೆಂತನ್ನು ಕಡಿಮೆ ಮಾಡ್ಕೊಳ್ಳೋಣ ಬೇಕಾದರೆ ಅಂತೇಳಿ ಒಂದು 200-250 ಜನರನ್ನು ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ 3 ಜಿಲ್ಲೆಗೆ ಮಾಡಿದ್ದೇವೆ. SAF ಅಂತ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್. ಅದನ್ನು ANF-ಇಂದ ದೇವರ್ ಆಲ್ ಟ್ರೈನ್ಡ್, ಅವರನ್ನು ತೊಗೊಂಡಿದ್ದೇವೆ. ಇಲ್ಲಿ ಬೆಂಗಳೂರಿಗೂ ಕೂಡ ಒಂದಷ್ಟು ಏನು ಸ್ಟಾಫ್ ಕಡಿಮೆ ಆಗ್ತಾಯಿತ್ತು ಅಂತೇಳಿ ಅವ್ರನ್ನ ತೊಗೊಂಡಿದ್ದಾರೆ. ಅಲ್ಲಿ ನಮಗೆ ಅವಶ್ಯಕತೆ ಬಿದ್ದರೆ ಮತ್ತೆ ರೀಅಸೆಂಬಲ್ ಮಾಡಿ ಫೋರ್ಸನ್ನು ಇನ್ನೂ ಜೋರಾಗಿ ಮಾಡ್ತೀವಿ. ಸರ್, ಈಗ ಧರ್ಮಸ್ಥಳದ ಶವ ಹುತ್ತಿರೋ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಸರ್? SIT ತನಿಖಾ ತಂಡ ತಮಗೇನಾದರೂ ಮಾಹಿತಿ ಏನಾದರೂ? ನಮಗೆ ಯಾವ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ. ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ. ಅದು ಬ್ರೀಫಿಂಗ್ ನನಗೆ ಅದನ್ನು ಒಳ ಮೀಸಲಾತಿ ರಿಪೋರ್ಟ್ ಇವಾಗ ಸಲ್ಲಿಕೆ ಆಗ್ತಾ ಇದೆ. ಸರ್ 20 ದಿನದಲ್ಲಿ ಜಾರಿ ಮಾಡ್ತೀವಿ ಅಂತ ಸಚಿವರು ಹೇಳ್ಕೊಂಡಿದ್ದೆ, ಆಗುತ್ತೆ ಸರ್ ಅಂತ? ಅಲ್ಲಲ್ಲ, ಅವ್ರು ಯಾರು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ದು 4ನೇ ತಾರೀಕು ವರದಿಯನ್ನು ಕೊಡ್ತಾರೆ ಅಂತೇಳಿ. ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳುತ್ತೆ. ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನು ಮಾಡಿದ್ದೇವೆ. ಅದು ಮಾಡ್ತೇವೆ ಸರ್ಕಾರ. ಸರ್, ಬಡ್ತಿ ಮುಂಬಡ್ತಿಯ ವಿಚಾರಕ್ಕೆ ಈ ಗೊಂದಲಗಳಿಗೂ ಈ ವರದಿಗೆ ಏನಾದರೂ ಸಂಬಂಧ ಇದೆಯಾ ಸರ್? ಅಲ್ಲಲ್ಲ, ಇದು ಏನಾಗಿತ್ತು ಅಂತ ಹೇಳಿದ್ರೆ, ರಿಕ್ರೂಟ್ಮೆಂಟನ್ನು ಈ ಒಳ ಮೀಸಲಾತಿ ವರದಿ ಬಂದು ಅನುಷ್ಠಾನ ಆಗುವವರೆಗೂ ಇದು ರಿಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತು. ಈಗ ಅದು ಸಬ್ಮಿಟ್ ಆದಮೇಲೆ, ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅದರ ಚೌಕಟ್ಟಿನಲ್ಲಿ ಅಥವಾ ಆ ರೆಕಮೆಂಡೇಶನ್ಸನ್ನು ನೋಡಿಕೊಂಡು ರೆಕ್ರೂಟ್ಮೆಂಟ್ಸನ್ನು ಮತ್ತು ಪ್ರಮೋಷನ್ಸನ್ನು ಮಾಡ್ತಾರೆ.